ನಾನು ಸಾರಿಕಾ ಇಂದು ಇಲ್ಲೂರ್ ಮೂಡಿಗೆರೆಯಿಂದ ಕ್ರೌನ್ ಡೈಮಂಡ್ ಡೈರೆಕ್ಟರ್, ಸ್ಕಿನ್ ಕೇರ್ ಅಡ್ವೈಸರ್, ಹೆಲ್ತ್ ಕೇರ್ ಅಡ್ವೈಸರ್, ಲೈಫ್ ಕೋಚ್, ಬಿಸ್ನೆಸ್ ಎಂಟರ್ಪ್ರೈನರ್, ಕ್ರಿಯೇಟರ್ ಅಂತ ಹೇಳ್ಬೋದು. ಇವತ್ತು ನಾನು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಬಗ್ಗೆ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಯಾವುದಾದ್ಮೇಲೆ ಯಾವ್ದು ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ಫಸ್ಟು ಫೇಸ್ ವಾಶ್ ಯೂಸ್ ಮಾಡೋದು ಇಂಪಾರ್ಟೆಂಟ್. ಫೇಸ್ ವಾಶ್ ಯೂಸ್ ಮಾಡೋಕ್ಕೆ ಮುಂಚೆ ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡೋದು ಇಂಪಾರ್ಟೆಂಟ್. ಸ್ಯಾನಿಟೈಸರ್ ಯೂಸ್ ಮಾಡಿದ್ಮೇಲೆ ಫೇಸ್ ವಾಶ್ ತಗೊಳ್ಳೋಣ. ಸೊ ಸ್ಯಾನಿಟೈಸಿಂಗ್ ಆಯಿತು. ಸ್ಯಾನಿಟೈಸಿಂಗ್ ಆದಮೇಲೆ ಮೊರಕನ್ ಆರ್ಗನ್ ಆಯಿಲ್ ಕ್ಲೆನ್ಸರ್ ಅಂತ, ಇದು ಡ್ರೈ ಸ್ಕಿನ್ ಆ್ಯಂಡ್ ನಾರ್ಮಲ್ ಸ್ಕಿನ್ಗೆ ಯೂಸ್ ಮಾಡ್ಬೋದು. ಸೊ ಫೇಸ್ ವಾಶು ತುಂಬ ಫೇಸ್ ವಾಶಸ್ ಇದೆ ನಮ್ಮ ಮೋದಿಕೆರಲ್ಲಿ. ಇದು ನನ್ನ ಸ್ಕಿನ್ಗೆ ಸೂಟ್ ಆಗುತ್ತೆ, ಅದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಯಾವುದಾದ್ರೂ ಫೇಸ್ ವಾಶ್ ಯೂಸ್ ಮಾಡಬೇಕು. ಇದು ಕ್ಲೆನ್ಸರ್ ಅಂತ ಹೇಳ್ತೀವಿ, ಯಾಕೆಂದರೆ ಫೇಸ್ ವಾಶ್ಗಿಂತ ಅಪ್ಗ್ರೇಡ್ ಆಗಿರೋದ್ರಿಂದ ಇದು ವಿತ್ ಮಾಯ್ಶ್ಚರೈಸರ್ ಇರುತ್ತೆ, ಅದಕ್ಕೆ ಕ್ಲೆನ್ಸರ್ ಅಂತ ಹೇಳ್ತೀವಿ. ಜಸ್ಟ್ ಸ್ವಲ್ಪನೇ ಸ್ವಲ್ಪ ಹಚ್ಕೊಂಡ್ಬಿಟ್ಟು ಒದ್ದೆ ಮಾಡಿಕೊಂಡು ಜಸ್ಟ್ ಸರ್ಕ್ಯುಲರ್ ಮೋಷನಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನಾವು ಮನೇಲಿ ಮಾಡ್ಕೊಳ್ಳೋವಾಗ ವಾಶ್ ಬೇಸನ್ ಹತ್ರ ಫೇಸ್ ವಾಶ್ ಹೆಂಗೆ ಯೂಸ್ ಮಾಡ್ತೀವೋ ಅದೇ ಥರ ಯೂಸ್ ಮಾಡ್ಬೋದು. ಮೋದಿಕೇರ್ ವೈಪ್ಸ್ ಇದೆ, ಇದನ್ನು ಸಹ ಟ್ರೈ ಮಾಡ್ಬೋದು. ಓಕೆ, ಸೊ ಜಸ್ಟ್ ಒನ್ ಲೇಯರ್ ಕ್ಲೀನ್ ಆಗುತ್ತೆ. ಡರ್ಟ್ ಏನಿದ್ರೂ ಸಹ ರಿಮೂವ್ ಆಗುತ್ತೆ ಫೇಸ್ ವಾಶಿಂದ. ಸೊ ಪೊಲ್ಯೂಷನಿಂದ ಏನೆಲ್ಲ ಆಗಿರುತ್ತೆ ಅದೆಲ್ಲ ಸಹ ರಿಮೂವ್ ಆಗುತ್ತೆ. ಯಾವಾಗಲೇ ಆಗಲಿ ನಾವು ನ್ಯಾಪ್ಕಿನಲ್ಲಿ ವಾಶ್ ಮಾಡಿದ್ದಾದ್ಮೇಲೆ ಜಸ್ಟ್ ಈ ಥರ ಪ್ರೆಸ್ ಮಾಡಬೇಕು. ಯೂಶಲಿ ಏನು ಮಾಡ್ತಾರೆ, ಬಿಡ್ತಾರೆ, ಹಂಗೆ ಉಜ್ಜಬಾರ್ದು. ಸೊ ಅವಾಗ ಸ್ಕಿನ್ ಎಷ್ಟು ವರ್ಷ ಆದರೂ ಹೆಲ್ತಿ ಆಗಿರುತ್ತೆ, ಹೆಂಗಾಗುತ್ತೆ, ರಿಂಕಲ್ಸ್ ಬರಲ್ಲ. ಅದಾದಮೇಲೆ 3-in-1 ಟೋನರ್ ಶ್ಲೋಕದಲ್ಲಿ ಇದನ್ನು ಹೇಗೆ ಯೂಸ್ ಮಾಡೋದು ಅಂತಂದರೆ, ಕಾಟನ್ ಅಥವಾ ಕಾಟನ್ ವೈಪ್ಸ್ ಈ ಥರ ಇರುತ್ತಲ್ವ, ಇದನ್ನು ಜಸ್ಟ್ ಒಂದು 2-3 ಡ್ರಾಪ್ಸ್ ಹಾಕ್ಕೊಂಡು ಅಪ್ವರ್ಡ್ ಡೈರೆಕ್ಷನಲ್ಲಿ ಕ್ಲೀನ್ ಮಾಡ್ಕೋಬೇಕು. ಇದೇನು ಮಾಡುತ್ತೆ ಅಂತಂದರೆ, ಸೊ ನಮ್ಮಲ್ಲಿ ಸ್ಕಿನ್ನಲ್ಲಿ ಪೋರ್ಸ್ ಇರುತ್ತಲ್ವ, ಅದನ್ನು ಓಪನ್ ಮಾಡಿ ಕ್ಲೀನ್ ಮಾಡಿ ಟೈಟ್ ಮಾಡುತ್ತೆ. ಎಷ್ಟೊಂದು ಜನಕ್ಕೆ ಆಯಿಲಿ ಸ್ಕಿನ್ ಇರೋರಿಗೆ ತುಂಬ ರಂಧ್ರಗಳಿರುತ್ತಲ್ವ, ಅದೆಲ್ಲ ಕ್ಲೋಸ್ ಆಗ್ತಾ ಬರುತ್ತೆ. ಇದನ್ನ ಡೈಲಿ ಯೂಸ್ ಮಾಡೋದ್ರಿಂದ, ಇದು ಡೈಲಿ ಬೆಳಗ್ಗೆ ಮತ್ತೆ ರಾತ್ರಿ 2 times ಯೂಸ್ ಮಾಡೋದ್ರಿಂದ ಸ್ಕಿನ್ ಎಷ್ಟು ವರ್ಷ ಆದ್ರೂ ಹೆಲ್ತಿ ಆಗಿರುತ್ತೆ, ಹೆಂಗಾಗಿರುತ್ತೆ, ಸ್ಕಿನ್ ತುಂಬ ಚೆನ್ನಾಗಿ ಆಗುತ್ತೆ. ಓಕೆ, ಸೊ ಫೇಸ್ ವಾಶ್ ಆಯ್ತು, ಟೋನರ್ ಆಯ್ತು. ನೆಕ್ಸ್ಟ್ ಸ್ಕ್ರಬ್. ಸೊ ಇದು ಅವಕಾಡೋ ಸ್ಕ್ರಬ್, ಮೊರಕನ್ ಆರ್ಗನ್ ಆಯಿಲ್ ಸ್ಕ್ರಬ್ ಇದೆ, ಅವಕಾಡೋ ಸ್ಕ್ರಬ್ ಇದೆ. ಸೊ ಎರಡರಲ್ಲಿ ಯಾವುದಾದ್ರೂ ಸಹ ಯೂಸ್ ಮಾಡ್ಬೋದು. ಜಸ್ಟ್ ಸ್ವಲ್ಪನೇ ಸ್ವಲ್ಪ ತಗೊಂಡು, ಸೊ ಸ್ವಲ್ಪ ತಗೊಂಡಿದ್ದೀನಿ, ಜಸ್ಟ್ ಫೇಸ್ಗೆ ಅಪ್ಲೈ ಮಾಡಿ ನೀರು ಡಿಪ್ ಮಾಡ್ಕೋಬೇಕು. ಜಸ್ಟ್ 5 minutes ಈ ಥರ ಜಸ್ಟ್ ಸಿಂಪಲ್ ಸ್ಟ್ರೋಕ್ ಸಾಕು. ನಾವು ಮನೆಯಲ್ಲೇ ಫೇಶಿಯಲ್ ಮಾಡಿಕೊಂಡು ಒಂದು ಸೀರಿಯಲ್ ನೋಡೋಷ್ಟೊಳಗೆ ಫೇಶಿಯಲ್ ಮಾಡ್ಕೊಂಡು ಮೇಕಪ್ ಮಾಡ್ಕೊಂಡು ಫಂಕ್ಷನ್ಗೂ ಸಹ ಹೋಗ್ಬೋದು. ಇದನ್ನು 15 days ಒಂದ್ಸತಿ ಮಾಡ್ಕೊಂಡ್ವಿ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲ ಹೊಟ್ಟೋಗುತ್ತೆ, ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಮಾಡುತ್ತೆ. ಸೊ ಮಕ್ಕಳ ಸ್ಕಿನ್ ಥರ ಆಗೋಗುತ್ತೆ, ಸಾಫ್ಟಾಗಿ ಸ್ಮೂತಾಗಿ ವಿತಿನ್ ಸೆಕೆಂಡ್ಸಲ್ಲೇ. ಈ ಥರ ಡಿಪ್ ಮಾಡ್ಕೋಬೇಕು. ವಾಟರ್ನ ಡಿಪ್ ಮಾಡಿಕೊಂಡು ಈ ಥರ ಅಪ್ಪರ್ ಡೈರೆಕ್ಷನ್ಲಿ ಯೂಸ್ ಮಾಡ್ಬೋದು. ಆಫ್ಟರ್ 18 years ಪ್ರತಿಯೊಬ್ಬರು ಸಹ ಯೂಸ್ ಮಾಡ್ಬೋದು. ಜೆಂಟ್ಸು ಯೂಸ್ ಮಾಡ್ಬೋದು, ಲೇಡೀಸು ಯೂಸ್ ಮಾಡ್ಬೋದು. ಸರ್ಕ್ಯುಲರ್ ಮೋಷನಲ್ಲಿ ನಾವು ಇದನ್ನು ಮಾಡ್ಕೋಬೇಕು. ಡಿಪ್ ಮಾಡ್ಕೊತಾ ಇರಬೇಕು, ಡ್ರೈ ಆಗಬಾರ್ದು.
ಮಸಾಜ್ ಮಾಡ್ಕೋಬೇಕು ಹಿಂಗೆ. ಫಸ್ಟು ನೆಕ್ಕು, ನೆಕ್ಸ್ಟ್ ಇಲ್ಲಿ ಚಿನ್ನು 2 ಫಿಂಗರ್ಸ್ ಇಟ್ಕೊಂಡು ಹಿಂಗೆ ಮಾಡಬೇಕು. ನೆಕ್ಸ್ಟ್ ಅಪ್ಪರ್ಲಿ ಈ ಥರ ಮಾಡ್ಕೋಬೇಕು. ನೆಕ್ಸ್ಟು ಚೀಕ್ಸ್ ಈ ಥರ ಸ್ಲೋ ಆಗಿ ಮಾಡ್ಕೋಬೇಕು. ನೆಕ್ಸ್ಟು ನೋಸ್ ಹಿಂಗೆ ಇಟ್ಕೋಬೇಕು, ಕ್ಲೋಸ್ ಮಾಡ್ಕೋಬೇಕು, ಲಾಕ್ ಮಾಡಿಕೊಂಡು ಹಿಂಗೆ ಮಾಡಿ ಹಿಂಗೆ ಡೌನ್ ಬರಬೇಕು. ಎಷ್ಟೊಂದು ಜನಕ್ಕೆ ಇಲ್ಲಿ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಇರುತ್ತೆ, ಅದೆಲ್ಲ ಸಹ ಬಂದ್ಬಿಡತ್ತೆ. ಸೊ ನಮ್ಮ ಪ್ಯಾರ್ಲರಲ್ಲಿ ಹೋದಾಗ ಪಿನ್ನಲ್ಲಿ ತೆಗಿತಾರಲ್ಲ, ಬಟ್ ಈ ಒಂದು ಸ್ಕ್ರಬ್ ಯೂಸ್ ಮಾಡಿದ್ರೆ ರೂಟ್ ಸಮೇತ ಬಂದ್ಬಿಡತ್ತೆ. ನಾವು ಕಂಟಿನ್ಯೂಸ್ ಆಗಿ ಇದನ್ನು 15 ಡೇಸ್ ಒಂದ್ಸತಿ ಮಾಡ್ಕೊಳ್ಳೋದ್ರಿಂದ. ಸೊ ಇದನ್ನು ಮತ್ತೆ ಒಂದು 5 ಟೈಮ್ಸ್ ಮಾಡ್ಕೋಬೇಕು. ಒಂದು 5 to 10 ಮಿನಿಟ್ಸ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ನೋಸ್, ಲಾಸ್ಟ್ಗೆ ರಿಂಗ್ ಫಿಂಗರ್ ತಗೊಂಡ್ಬಿಟ್ಟು ಕಣ್ಮೇಲೆ ಮಾಡ್ಕೋಬೇಕು ಲಾಸ್ಟಲ್ಲಿ. ಯಾಕೆ ಅಂದರೆ ಇದರಲ್ಲಿ ಶಕ್ತಿ ಇರಲ್ಲ, ಸೊ ಇದು ಸೆನ್ಸಿಟಿವ್ ಅಲ್ವಾ, ಅದಕ್ಕೋಸ್ಕರ. ಸರ್ಕ್ಯುಲರ್ ಮೋಷನಲ್ಲಿ ಮತ್ತೆ ಎರಡೂ ಕಡೆ ಮಾಡಬೇಕು. Last and final. ಸರ್ಕ್ಯುಲರ್ ಮೋಷನ್ ಮಾಡ್ತಾ ಮಾಡ್ತಾ ಇಲ್ಲಿ ಫೋರ್ಹೆಡ್ ಹತ್ರ ಬರಬೇಕು. ನೋಸ್ ಹತ್ರ ಮಾಡ್ಕೋಬೇಕು. ಫುಲ್ಲು ಕವರ್ ಹಾಕಬೇಕು. ಕಣ್ಸುತ್ತಲೂ ನೆಕ್ಸ್ಟ್ ಇಲ್ಲಿ ನಾವು ಸ್ಟಿಕ್ಕರ್ ಇಡೋ ಹತ್ರ. ಎಷ್ಟೊಂದು ಜನಕ್ಕೆ ಸ್ಟಿಕ್ಕರ್ ಇಡೋ ಹತ್ರ ಅಲರ್ಜಿನೇ ಆಗೋಗಿರುತ್ತೆ. ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕ್ಲಿಯರ್ ಆಗ್ತಾ ಬರುತ್ತೆ. ಸೊ ಇದನ್ನು ನಾವು ಪ್ಲೇನ್ ವಾಟರ್ ವಾಶ್ ಮಾಡ್ಕೋಬೋದು. ಸೊ ಅಥವಾ ಇವಾಗ ನಾನು ಇದರಲ್ಲಿ ತೆಗಿತಾ ಇದ್ದೀನಿ, ಅಥವಾ ಪ್ಲೇನ್ ವಾಟರ್ ವಾಶ್ ಬೇಸಿನ್ ಹತ್ರ ನಾವು ವಾಶ್ ಮಾಡ್ಕೋಬೋದು. ಸೊ ಸ್ಕ್ರಬ್ಬು ಫುಲ್ಲು ರಿಮೂವ್ ಮಾಡಬೇಕು. ಯಾವಾಗಲೂ ಏನು ಮಾಡಿದ್ರು ಅಪ್ವರ್ಡ್ ಡೈರೆಕ್ಷನಲ್ಲಿ ಕ್ಲೀನ್ ಮಾಡಬೇಕು. ನೋಸ್ ಮಾತ್ರ ಯಾವಾಗಲೂ ಡೌನ್ವರ್ಡ್ಸ್. ಸೊ ಅದಾದಮೇಲೆ ಜಸ್ಟ್ ಅಲ್ಲಿ ಯು ಕ್ಯಾನ್ ಸಿ ದಿ ಫ್ರೆಶ್ನೆಸ್. ಅಷ್ಟು ರಿಲ್ಯಾಕ್ಸ್ ಆಗಿರುತ್ತೆ. ಇಮ್ಮಿಡಿಯೇಟ್ ಸ್ಕ್ರಬ್ ಮಾಡಿದ ತಕ್ಷಣ ಅಷ್ಟು ಕೂಲ್ ಆಗಿರುತ್ತೆ. ಸೊ ಯಾಕೆಂದರೆ ಬಿಕಾಸ್ ಆಫ್ ದ ಡೆಡ್ ಸ್ಕಿನ್ ಎಲ್ಲ ಹೊಟ್ಟೋಗುತ್ತೆ, ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಸಹ. ಸೊ ಅಷ್ಟು ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗಿರುತ್ತೆ. ಮಾಡಿದ ತಕ್ಷಣ ಗೊತ್ತಾಗುತ್ತೆ. ಸೊ ಹೊರಗೆ ನಾವು ಫೇಶಿಯಲ್ ಮಾಡ್ಕೊಂಡ್ಮೇಲೆ 2-3 ಡೇಸ್ ಆಗುತ್ತೆ ಗ್ಲೋ ಬರೋಕ್ಕೆ. ಆದರೆ ಇವಾಗ ನೋಡ್ಬೋದು ಇಮಿಡಿಯೇಟ್ ಗ್ಲೋ ಬಂದಿದೆ. ಸೊ ಇದಾದಮೇಲೆ ಇಷ್ಟೊತ್ತು ಕ್ಲೀನ್ ಆಯ್ತಲ್ಲ ಫೇಸ್ ವಾಶ್ ಸ್ಕ್ರಬ್ಬಲ್ಲಿ, ಇವಾಗ ನಮ್ಮ ಹತ್ರ ಹೈಡ್ರಾ ನರಿಶಿಂಗ್ ಫೇಶಿಯಲ್ ಕ್ರೀಮ್ ಅಂತ ಇದೆ. ಇದು ಫುಲ್ ಆಲಿವ್ ಆಯಿಲಿಂದ ಮಾಡಿರ್ತಾರೆ. ಇದು ಯೂಸ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ಅಂದರೆ ಇಮಿಡಿಯೇಟ್ ಮಾಯ್ಶ್ಚರೈಸರ್ ಬೇಕಲ್ಲ, ತೇವಾಂಶ ಕ್ಲೀನ್ ಆದಮೇಲೆ ಎಲ್ಲ ತೇವಾಂಶ ಏನೇನು ಕಲ್ಮಶ ಇರುತ್ತೆ ಅದೆಲ್ಲ ಹೊಟ್ಟೋಗಿರುತ್ತೆ. ಅದಕ್ಕೆ ಇಮಿಡಿಯೇಟ್ ಫುಡ್ ಬೇಕಲ್ವಾ, ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡಬೇಕು. ಇದನ್ನು ಸ್ವಲ್ಪ ತಗೊಂಡು ಜಸ್ಟ್ ನೋಡ್ಬೋದು, ಸ್ವಲ್ಪ ತಗೋತಾ ಇದ್ದೀನಿ. ಇದನ್ನು ಸ್ವಲ್ಪ ತಗೊಂಡು ಇದು ಅಬ್ಸರ್ವ್ ಆಗೋವರೆಗೂ
ಜಸ್ಟ್ ಮಸಾಜ್ ಮಾಡಬೇಕು. ನೆಕ್ಸ್ಟ್ ಸೇಮ್ ಸ್ಟೆಪ್ಸು. ಇಲ್ಲಿ ಮಾತ್ರ ಈ ಥರ ಮಾಡ್ತೀವಿ. ಯಾವಾಗಲೂ ಈ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಸ್ಕಿನ್ನು ಸ್ಯಾಗ್ ಆಗಲ್ಲ. ನಾನು ನಿಯರ್ಲಿ 12 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಬೇರೆಯವ್ರ ಸ್ಕಿನ್ನು ನೋಡಿದಾಗ ತುಂಬ ಡಿಫ್ರೆನ್ಸು ಕಾಣುತ್ತೆ. ನನ್ನ ಏಜ್ ಅವ್ರದ್ದು ನಾನು ಕಂಪೇರ್ ಮಾಡಿ ನೋಡಿದಾಗ ಅಷ್ಟು ಡಿಫ್ರೆನ್ಸ್ ಇರುತ್ತೆ. ನೆಕ್ಸ್ಟು ನೋಸ್ ಹತ್ರ ರಿಂಗ್ ಫಿಂಗರ್ ಇಟ್ಕೊಂಡು ಜಸ್ಟ್ ನಮ್ಮ ಸ್ಕಿನ್ನಲ್ಲಿ ಇರುವಂಥ ಕ್ರೀಮೇ ಸಾಕು, ಅಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಆಯಿಲ್ನೆಸ್ ಎಲ್ಲ ಅಬ್ಸರ್ವ್ ಆಗೋವರೆಗೂ ಮಾಡಬೇಕು. ನೆಕ್ಸ್ಟ್ ಈ ಥರ ಫೋರ್ಹೆಡ್ ಹತ್ರ ಮಾಡಿ ಹಿಂಗೆ ಎಳೆದು ಈ ಥರ ಪ್ರೆಸ್ ಮಾಡಿ ಇಡಬೇಕು. ಆವಾಗ ರಿಲ್ಯಾಕ್ಸ್ ಆಗುತ್ತೆ. ರಿಂಗ್ ಫಿಂಗರ್ ತಗೊಂಡು ಐಸ್ ಮೇಲೆ ಹೈಡ್ರಾ ನರಿಷಿಂಗ್ ಫೇಶಿಯಲ್ ಕ್ರೀಮಲ್ಲಿ ಅದು ಅಬ್ಸರ್ವ್ ಆಗೋವರೆಗೂ ನಾವು ಮಸಾಜ್ ಮಾಡಬೇಕು. ಅದಾದಮೇಲೆ ಫೇಸ್ ಪ್ಯಾಕ್ ಯೂಸ್ ಮಾಡಬೇಕು. ಫೇಸ್ ಪ್ಯಾಕ್ ಯೂಸ್ ಮಾಡಿದಾಗ ನಾವು ಮಾತಾಡಬಾರ್ದು, ನಗ್ಬಾರ್ದು. ಅದು ಟೈಟ್ ಆಗೋವರೆಗೂ ಸಹ ಒಂದು 15-20 ಮಿನಿಟ್ಸ್ ಬಿಟ್ಟರೆ ಸಾಕು. ಸೊ ನಮ್ಮಲ್ಲಿ ತುಂಬ ಫೇಸ್ ಪ್ಯಾಕ್ಸ್ ಇದೆ. ಡಿಟ್ಯಾನ್ ಫೇಸ್ ಪ್ಯಾಕ್, ಗ್ಲೋ ಫೇಸ್ ಪ್ಯಾಕ್, ಸೊ ಆ ಥರ ತುಂಬ ಫೇಸ್ ಪ್ಯಾಕ್ಸ್ ಎಲ್ಲ ಇದೆ. ಇದು ಸಹ ಇವಾಗ ಮೋರ್ ಬಡ್ ಫೇಶಿಯಲ್ ಫೇಸ್ ಪ್ಯಾಕ್ ಅಂತ. ಮತ್ತು ಇವಾಗ ನಾನು ಯೂಸ್ ಮಾಡ್ತಾ ಇದ್ದು ನೀಮನ್ ರೋಸ್ಮೆರಿ. ಇದು ಪಿಂಪಲ್ ಬಂದಿರೋರು ಪಿಂಪಲ್ ಮೇಲೆ ಇಟ್ಕೊಂಡೆ ರಾತ್ರಿ ಹೊತ್ತು ಒಂದು 2-3 ಡೇಸಲ್ಲಿ ಪಿಂಪಲ್ ಇದ್ರೂ ಸಹ ಹೊರಟೋಗುತ್ತೆ. ಇದನ್ನು ಫೇಶಿಯಲ್ ಟೈಮಲ್ಲಿ ಫೇಸ್ ಪ್ಯಾಕ್ ಥರ ಸಹ ಯೂಸ್ ಮಾಡ್ಬೋದು. ಜಸ್ಟ್ ಸ್ವಲ್ಪ ತಗೊಳ್ತಾ ಇದ್ದೀನಿ. ಸೊ ಇದನ್ನ ತಗೊಂಡು ಫೇಗ್ನೆಸ್ ಜೆಲ್ ಇದೆ ಅಲ್ವಾ, ಫ್ರೂಟ್ ಆಫ್ ದಿ ಅರ್ಥಲ್ಲಿ ಇದನ್ನು ಸ್ವಲ್ಪ ತಗೊಳ್ತಾ ಇದ್ದೀನಿ. ಎರಡು ಮಿಕ್ಸ್ ಮಾಡಿಕೊಂಡು ಓಕೆ. ಸೊ ಇವಾಗ ಇದನ್ನು ಜಸ್ಟ್ ಡಾಟ್ ಥರ ಇಟ್ಕೊಂಡ್ಬಿಟ್ಟು ಈ ಥರ ಜಸ್ಟ್ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ಫುಲ್ ತಿಕ್ಕಾಗಿ ಸ್ಪ್ರೆಡ್ ಮಾಡಬೇಕು. ಯಾವಾಗಲೂ ಫೇಸು ನೆಕ್ಕು ಎರಡೂ ಮಾಡ್ಕೋಬೇಕು. ನಾವು ಪಾರ್ಲರ್ಗೆ ಹೋಗೋ ಬದಲಾಗಿ ನಾವು ಮನೆಯಲ್ಲೇ ಮಾಡ್ಕೊಂಡ್ಬಿಟ್ವಿ ಅಂದರೆ ಪಾರ್ಲರಲ್ಲಿ ಅವ್ರ ಸ್ಪಂಜ್ ಬೇರೆಯವ್ರದ್ದೆಲ್ಲ ಯೂಸ್ ಮಾಡಿರ್ತಾರೆ. ಇವಾಗ ಎಲ್ರಿಗೂ ಸಹ ಭಯ ಆಗ್ತಾ ಇರುತ್ತೆ ಕೋವಿಡ್ ಟೈಮಲ್ಲಿ ಹೋಗೋಕ್ಕೆ. ಸೊ ಇದೆಲ್ಲ ಸಹ ನಾವೇ ಒಂದು ಸೆಟ್ ಇಟ್ಕೊಂಡ್ಬಿಟ್ವಿ ಅಂದರೆ 6 months to 8 months ಬರುತ್ತೆ ಒಂದು ಫೇಶಿಯಲ್ ಕಿಟ್ ಇಟ್ಕೊಂಡ್ಬಿಟ್ರೆ.
ಸೊ ಇದನ್ನು 15 ಡೇಸ್ ಒಂದ್ಸತಿ ಯೂಸ್ ಮಾಡ್ಬೋದು. ಅಲ್ಲಿ 2 ಸತಿ ಹೋಗೋದಕ್ಕೆ ಫುಲ್ ನಮಗೆ ಫುಲ್ ಪ್ರಾಡಕ್ಟ್ಸೇ ಬಂದ್ಬಿಡುತ್ತೆ. ಒಂದು ಫುಲ್ ಸೆಟ್ ಇಟ್ಕೊಂಡ್ಬಿಟ್ರೆ ಸಾಕು. ಸೊ ಈ ಥರ ಎಲ್ಲ ಹಚ್ಕೊಂಡ್ಬಿಟ್ಟು ಒಂದು 20 ಮಿನಿಟ್ಸ್ ಬಿಟ್ಟರೆ ಸಾಕು. ಓಕೆ, ಆಫ್ಟರ್ 20 ಮಿನಿಟ್ಸ್ ನೋಡೋಣ ಹೇಗಿದೆ ಅಂತ. ಸೊ ನೋಡಿದ್ರಲ್ಲ, ಡ್ರೈ ಆಯಿತು. ಇವಾಗ ಇದನ್ನು ರಿಮೂವ್ ಮಾಡೋಣ. ಜಸ್ಟ್ ಡ್ರೈ ವೆಟ್ ಮಾಡಿರೋ ಸ್ಪಂಜಲ್ಲಿ ಫಸ್ಟು ಒಂದು ಲೈನೆಲ್ಲ ತೆಗೆದುಬಿಟ್ಟು ಮತ್ತು ಪ್ಲೇನ್ ವಾಟರ್ ವಾಶಲ್ಲಿ ಮಾಡಿಬಿಟ್ರೆ ಈಸಿಯಾಗಿ ಹೊರಟೋಗುತ್ತೆ. ವೈಪ್ ಮಾಡಿದ ತಕ್ಷಣವೇ ನೀವು ಕ್ಯಾನ್ ಫೀಲ್ ಇಟ್. ಸೊ ಎಷ್ಟು ಫ್ರೆಶ್ ಆಗಿರುತ್ತೆ, ನಮಗೆ ಗೊತ್ತಾ ಫೀಲಿಂಗ್ಸು. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಫ್ರೆಶ್ ಆಯಿತು ಅಂತ. ಅಷ್ಟು ಫ್ರೆಶ್ ಆಗಿರುತ್ತೆ, ಕೂಲ್ ಆಗಿರುತ್ತೆ, ರಿಲ್ಯಾಕ್ಸ್ ಆಗಿರುತ್ತೆ, ಇಮ್ಮಿಡಿಯೇಟ್ ಗ್ಲೋ ಬರುತ್ತೆ. ಸೊ ಇದನ್ನು ಜಸ್ಟ್ ನಿಮಗೆ ಒಂದು ಅರ್ಧ ಗಂಟೆಯಲ್ಲಿ ಫೇಶಿಯಲ್ ಮಾಡ್ಕೋಬೋದು. ಸೊ 20 ಮಿನಿಟ್ಸ್ ಆಗಿದ ತಕ್ಷಣ ಪ್ಲೇನ್ ವಾಟರ್ ವಾಶ್ ಮಾಡಿದ್ದೀನಿ. ಇದು ಫೇಸ್ ಪ್ಯಾಕ್ ಆದಮೇಲೆ ವಾಶ್ ಮಾಡಿದ್ಮೇಲೆ ಇಮ್ಮಿಡಿಯೇಟು ಡೈಲಿ ಕ್ರೀಮ್ ಹಚ್ಕೋಬೇಕು. ಸೊ ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ಡೈಲಿ ಯಾವ್ದು ಯೂಸ್ ಮಾಡ್ತಾ ಇರ್ತೀರಾ, ಹೈಬಿಸ್ಕಸ್ ಪಪಾಯ ಮಾಯ್ಶ್ಚರೈಸರ್ ಇರ್ಬೋದು, ರಿಜ್ಯುನೇಟಿಂಗ್ ಡೇ ಕ್ರೀಮ್ ಆಗಿರ್ಬೋದು, ನೀವು ಯಾವ್ದು ಯೂಸ್ ಮಾಡ್ತೀರೋ ಅದನ್ನೇ ನೀವು ತಗೋಬೋದು. ಇದನ್ನು ಸ್ವಲ್ಪ ಹಚ್ಕೊಂಡ್ರೆ ಸಾಕು, ಮಸಾಜ್ ಏನು ಬೇಕಾಗಿಲ್ಲ. ಡೈಲಿ ಹೆಂಗೆ ಯೂಸ್ ಮಾಡ್ತೀರಾ ಅದೇ ಥರ. ಆವಾಗಲೇ ಎಲ್ಲ 2 ಕೈ ಯೂಸ್ ಮಾಡಿದ್ವಿ. ಇವಾಗ ಜಸ್ಟ್ 1 ಹ್ಯಾಂಡಲ್ಲಿ ನೀವು ಯೂಸ್ ಮಾಡಿದ್ರೆ ಸಾಕು. ಸೊ ಡೈಲಿ ಕ್ರೀಮ್. ಸೊ ಇದಾಯ್ತಲ್ವಾ. ಸೊ ಇಷ್ಟೊತ್ತು ಫೇಶಿಯಲ್ ಆಯಿತು. ಸೊ ಡೈಲಿ ಕ್ರೀಮ್ ಹಚ್ಚಿದ ತಕ್ಷಣ ಫುಲ್ ಫೇಶಿಯಲ್ ಫಿನಿಶ್ ಆಯಿತು. ಎಸ್. ಸೊ ಇವಾಗ ನಾವು ಹೆಂಗೆ ಮಾಡಿದ್ವಿ ಫೇಶಿಯಲ್ಲು, ಫೇಸ್ ವಾಶ್ ಯೂಸ್ ಮಾಡ್ತೀವಿ, ಮೊರ್ಕನ್ ಆರ್ಗಾನಿಕ್ ಕ್ಲೆನ್ಸರ್, ಅದಾದಮೇಲೆ 3-in-1 ಟೋನರ್. ಸೊ ಮೇಕಪ್ ರಿಮೂವರು, ಕ್ಲೆನ್ಸರು, ಟೋನರ್ 3 ಆಗುತ್ತೆ. ಇದನ್ನು ಟೋನರ್ ಅಂತ ಹೇಳ್ತೀವಿ. ಇದನ್ನು ಕಾಟನ್ಗೆ ಹಾಕೊಂಡು ಕ್ಲೀನಪ್ ಮಾಡಿದ್ವಿ. ಸೊ ಇದಾದಮೇಲೆ ಸ್ಕ್ರಬ್ ಯೂಸ್ ಮಾಡಿದ್ವಿ. ಈ ಸ್ಕ್ರಬ್ ಜಸ್ಟ್ ಸ್ವಲ್ಪನೇ ತಗೊಂಡು ಮಸಾಜ್ ಮಾಡಿದ್ವಿ, ವಾಟರ್ ಡಿಪ್ ಮಾಡಿಕೊಂಡು. ಸೊ ಅದಾದಮೇಲೆ ಪ್ಲೇನ್ ವಾಟರ್ ವಾಶ್ ಮಾಡಿದ್ವಿ. ಸೊ ಪ್ಲೇನ್ ವಾಟರ್ ವಾಶ್ ಮಾಡಿದ್ಮೇಲೆ ಸೊ ಈ ಒಂದು ಹೈಡ್ರಾ ನರಿಶಿಂಗ್ ಫೇಶಿಯಲ್ ಕ್ರೀಮ್ನ ಸ್ವಲ್ಪನೇ ತಗೊಂಡು ಮಸಾಜ್ ಮಾಡ್ತೀವಿ ವಿತೌಟ್ ವಾಟರ್. ಅದಾದಮೇಲೆ ನೀಮನ್ ರೋಸ್ಮೆರಿ ಕ್ರೀಮ್ಗೆ ಫೇರ್ನೆಸ್ ಜೆಲ್ ಮಿಕ್ಸ್ ಮಾಡಿಕೊಂಡು ಪ್ಯಾಕ್ ಹಾಕ್ಕೊಂಡೆ. 20 ನಿಮಿಷ ನಂತರ ನಾವು ಪ್ಲೇನ್ ವಾಟರ್ ವಾಶ್ ಮಾಡಿಕೊಂಡು ಡೈಲಿ ಕ್ರೀಮ್ನ ಯೂಸ್ ಮಾಡಿದ್ವಿ. ದಿಸ್ ಇಸ್ ದಿ ಪ್ರೋಸೆಸ್. 15 ಡೇಸ್ ಒಂದ್ಸತಿ ಮಾಡಿಕೊಂಡ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ ನಿಮ್ಮ ಸ್ಕಿನ್. ಸೊ ನೋಡಿದ್ರಲ್ಲ ಹೇಗೆ ಫೇಶಿಯಲ್ ಮಾಡ್ಕೊಳ್ಳೋದು ಅಂತ. ಸೊ ಎಲ್ಲರೂ ಸಹ ಯೂಸ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. 15 ಡೇಸ್ ಒಂದ್ಸತಿ ಕಂಪಲ್ಸರಿ ಮಿಸ್ ಮಾಡದೆ ಯೂಸ್ ಮಾಡಿ. ನಿಮ್ಮ ಸ್ಕಿನ್ನು ಜಸ್ಟ್ ಒಂದು 2 ಇಯರ್ಸಲ್ಲಿ ಡಿಫ್ರೆನ್ಸ್ ನೋಡ್ಬೋದು. ಬೇರೆಯವ್ರ ಸ್ಕಿನ್ಗೂ ನಿಮ್ಮ ಸ್ಕಿನ್ಗೂ ಅಷ್ಟು ಚೆನ್ನಾಗಿ ಗೊತ್ತಾಗುತ್ತೆ. ಪ್ರತಿಯೊಂದು ಸತಿ ಫೇಶಿಯಲ್ಲೂ ಸಹ ನಿಮ್ಮ ಸ್ಕಿನ್ನಲ್ಲಿ ಅಷ್ಟು ಚೇಂಜಸ್ ನೋಡ್ತೀರಾ. ಸೊ ಇವಾಗ ಇದಾದಮೇಲೆ ಮೇಕಪ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ.